ಕ್ರೇಜಿ ಸ್ನೋ ಆಗ್ತಿದೆ ಅಲ್ಲಿ ನೋಡಿ. ಚಗರು ಸಮೋಸ ಮತ್ತೆ ಇನ್ನೇನು ಕೃತಿ ಗುಲಾಬ್ ಜಾಮೂನು. WPL RCB ಮ್ಯಾಚ್ ಇದೆ ಈ ಸಲ ಕಪ್ ನಮ್ದೆ. ಎತ್ತ ಕಾಯ್ದಲ್ಲ ಬರ್ಗರ್ ಒನ್ ಬರ್ಗರ್ ಈಟಿಂಗ್ ಅನದರ್ ಬರ್ಗರ್. ಕಾಲೇಜಲ್ಲಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ನೋಡಿ ಹೇಗೆ ಮಾಡಿದ್ರು ರೀ ಫುಲ್ ಎಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಆಲ್ ಆಫ್ ದ ಸಡನ್ ಕ್ಲಾಸಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಫುಲ್ ಸ್ನೋ ಆಗ್ತಿದೆ ಆ್ಯಂಡ್ ಇವಾಗ ಕ್ಲಾಸ್ ಮುಗಿದು ನಾವು ಇವಾಗ ಹೋಗಬೇಕು ಆ್ಯಂಡ್ ಹೇಗೆ ಹೋಗೋದಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಸೀರಿಯಸ್ಲಿ ಫುಲ್ ಸ್ನೋ ಆಗ್ತಿದೆ ಬಿಕಾಸ್ ಆಫ್ ವ್ಯಾಲೆಂಟೈನ್ಸ್ ಡೇ. ಯಾ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ವೈಟ್ ಕೋಟ್ ಹಾಕೊಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ವೈಟ್ ಕೋಟ್ ಬಿಚ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಇಲ್ಲಿ ನೋಡಿ ಗೈಸ್ ಹೇಗೆ ಸ್ನೋ ಆಗ್ತಿದೆ ಸಡನ್ಲಿ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಫುಲ್ ಫಾಗು ಸ್ನೋ ನೋಡಿಲಿ ಗೈಸ್. ನಮ್ಮ ಕಾಲೇಜಲ್ಲಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ನೋಡಿ ಹೇಗೆ ಮಾಡಿದ್ರು ರೀ ಫುಲ್ ಎಲ್ಲ ಅರೇಂಜ್ಮೆಂಟ್ಸ್. ಫುಲ್ ಫುಡ್ ಎಲ್ಲ ಏನೇನೋ ಇಟ್ಟಿದ್ದಾರೆ, ಸ್ನ್ಯಾಕ್ಸ್ ಎಲ್ಲ ಆ್ಯಂಡ್ ಫುಲ್ ಅರೇಂಜ್ಮೆಂಟ್ಸ್. ಏನೋ ವ್ಯಾಲೆಂಟೈನ್ಸ್ ಡೇ ಮೆಸೇಜ್ ಕೂಡ ಬರೆದಿದ್ದಾರೆ. ಓ ಮೈ ಗಾಡ್ ಗೈಸ್, ಐ ವಾಂಟೆಡ್ ದಿಸ್ ಸ್ನೋ, ಐ ವಾಂಟೆಡ್. ನೋಡಿ ಫುಲ್ಲು ಕೆಳಗಡೆ ಫುಲ್ಲು ಆಗಿದೆ, ಫುಲ್ ಆಗ್ತಿದೆ. ಇವಾಗ ಈ ಥರ ನಡ್ಕೊಂಡು ಹೋಗ್ಬೇಕು ನಾವು ಸಿಟಿ ಮಾಲ್ಗೆಲ್ಲ ಹೋಗ್ಬೇಕು. ಅದಕ್ಕೆ ತರ್ಸು ಎಲ್ಲಾಡಿ ಕೃತಿ ಮೇಲೆ. ವಾವ್, ಸೊ ವಿ ಆರ್ ಗೋಯಿಂಗ್ ಗೈಸ್. ಫುಲ್ ಸ್ನೋ ಆಗ್ತಿದೆ, ನನ್ನ ತಲೆ ಮೇಲೆಲ್ಲ ಬಿದ್ದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ನಿಂಗೆ ಸೊ ಗೈಸ್, ಅದು ಫುಲ್ ರ್ಯಾಪಿಡಾಗಿ ಮುಖಕ್ಕೆ ಹೊಡಿತಿದೆ ಸ್ನೋ. ಮತ್ತು ಇನ್ನೊಂದೇನೆಂದರೆ ನಾನು ಹೀಲ್ಸ್ ಅಂತೀನಿ, ಬೂಟ್ಸ್ ಹಾಕೊಂಡೆ ಬಂದಿಲ್ಲ, ಶೂ ಹಾಕೊಂಡು ಬಂದುಬಿಟ್ಟಿದ್ದೀನಿ. ಶೂ ಒಳಗಡೆ ಎಲ್ಲ ಹೋಗ್ತೈತೆ. ಆ್ಯಂಡ್ ಇಟ್ ವಾಸ್ ಮೈ ಡ್ರೀಮ್ ಫಾರ್ ದಿಸ್ ಇಯರ್ ಗೈಸ್. ಸ್ನೋ ಆಗಬೇಕಂತ ಫೈನಲಿ ಡ್ರೀಮ್ ಕಮ್ ಟ್ರೂ. ನಾನೆಲ್ಲ ಫುಲ್ ಕವರ್ ಮಾಡಿದ್ದೀನಿ. ಅದು ಶೂ ಇಂದ ಸ್ಪೆಷಲ್ ನೋಡಿ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ನನ್ನ ಬ್ಯಾಗ್ ಫುಲ್ಲು ಸ್ನೋ ಗೈಸ್, ಬ್ಯಾಗ್ ಫುಲ್ಲು ಸ್ನೋ. ಸೊ ಮತ್ತು ಇನ್ನೊಂದೇನೆಂದರೆ ಇವಾಗ ನಾವು ಸಿಟಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಎಂತಕ್ಕೆ ಅಂತ. ಇವಾಗ ಮಾತಾಡೋಕ್ಕಾಗ್ತಿಲ್ಲ ನನಗೆ, ಅಷ್ಟು ಸ್ನೋ ಬೀಳ್ತಿದೆ. ಯಾಕೆ ಗೈಸ್ ಏನಂದರೆ ಸಿಟಿ ಮಾಲ್ಗೆ ಬರೋಷ್ಟರಲ್ಲಿ ಜೀವ ಬಂತು. ಫುಲ್ ಹೊರಗಡೆ ಫುಲ್ ಚಳಿ, ಇಲ್ಲಾದ್ರೆ ಒಳಗಡೆ ಹೀಟರ್ಸ್ ಎಲ್ಲ ಇರುತ್ತೆ. ಸೊ ಏನಂದರೆ ಇವತ್ತು ನಾವು ಮನೆಯಲ್ಲಿ ನಾನು ಕೃತಿ ಇಬ್ಬರು ಸೇರಿ ಬರ್ಗರ್ ಮಾಡೋಣ ಅಂತ, ನಿಮಗೆಲ್ಲ ಬರ್ಗರ್ ರೆಸಿಪಿ ಕೊಡೋಣ ಅಂತ. ನಾನು ಒಂದು ಪಿಜ್ಜಾ ಮಾಡ್ಬೇಕಾದ್ರೆ ಹೇಳಿದ್ದೆ. ಕೃತಿ ಬರ್ಗರ್ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ. ಸೊ ಅವಳಿಗೆಲ್ಲ ರೆಸಿಪಿ ಇಸ್ಕೊಡ್ತೀನಿ. ಮತ್ತು ಇವತ್ತಿನ ಮೆನ್ಯೂ ಏನು? ಬರ್ಗರ್ ತೊಗೊಳಕ್ಕೆ ಬರ್ಗರ್ ಮಾಡೋಕ್ಕೆ ತೊಗೊಳಕ್ಕೆ ಬಂದಿದ್ದೀವಿ. ಸೊ ಏನಂದರೆ ಇವತ್ತು ಮೆನ್ಯೂ ಬರ್ಗರು, ಸಮೋಸ ಮತ್ತು ಇನ್ನೇನು ಕೃತಿ ಗುಲಾಬ್ ಜಾಮೂನು ಮತ್ತು ಇದು ಏನದು ಕೋಕಿಲ ಐಸ್ ಕ್ರೀಮ್. ಇಷ್ಟ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ತೊಗೊಳಕ್ಕೆ ಬಂದಿದ್ದೀವಿ, ಎಲ್ಲ ತೊಗೊಂಡು ಹೋಗೋಣ. ಎಸ್. ಸೊ ಗೈಸ್, ನಾವೀಗ ಪೊಟ್ಯಾಟೊ ತೊಗೊತಿದ್ದೀವಿ ಬರ್ಗರ್ಗೆ ಮತ್ತು ಸಮೋಸಾಗೆ. ದೊಡ್ಡ ತೊಗೊಳ್ಳ. ಇವಾಗ ನಾನೊಂದು ಕ್ರೇಜಿ ಪ್ಲ್ಯಾನ್ ಮಾಡ್ತಿದ್ದೀನಿ. ನಮ್ಮ ಕನ್ನಡನ ಎಲ್ಲೆಲ್ಲೂ ರಂಗೇರಿಸೋಣ ಅಂತ ಹೇಳಿ. ನೆಕ್ಸ್ಟು ಇಲ್ಲ RCB. ಇವತ್ತು WPL RCB ಮ್ಯಾಚ್ ಇದೆ. ಈ ಸಲ ಕಪ್ ನಮ್ದೆ. ಹೋದ ಸಲ WPL ಸಿಕ್ತು, ಕಪ್ ನಮ್ಮದು. ಎರಡು ಸಿಗ್ಬೇಕಿತ್ತು. ಹುಡುಗಿ ಕನ್ನಡ ಬರುತ್ತೆ, ಇಲ್ಲ ಅಂದಿದ್ರೆ ನಾನು ಕರ್ನಾಟಕ ಹುಡುಗಿ ಗಾಯ ನೋಡಿ. ಅವಳಿಗೊಂದೊಂದು ಪದನೇ ಬರಲ್ಲ. ನಾನು ಟಾಪ್ ಮಾಡಿದ್ಯಾ? ಈ ಸಲ ಕಪ್ ನಮ್ದೇ.
ಬೆಳಗ್ಗೆ ಕೃತಿ RCB ಸಾರಿ RBC ಬ್ಲಡ್ ಸೆಲ್ಸ್ ಅನ್ನಕ್ಕೆ RCB ಅಂದ್ಬಿಟ್ಲು ಪ್ರೊಫೆಸರ್ ಮುಂದೆ. ಇಲ್ಲಿ ನೋಡಿ ನನ್ನ ಶೂ ಹೆಂಗಾಗ್ಬಿಟ್ಟೈತೆ, ಕ್ರೇಜಿ ಸ್ನೋ ಆಗ್ತಿದೆ. ಅಲ್ಲಿ ನೋಡಿ ಚರ್ಚ್ ಫುಲ್ ತಂಬಾಗೈತೆ. ಇಲ್ಲಿ ನೋಡಿ ವಾವ್ ಸಖತ್ ಆಗ್ತಿದೆ ಗೈ, ಸಖತ್ತು. ಆ್ಯಂಡ್ ಇಲ್ಲಿ ನಾವು ಗೈಸ್ ಫೈನಲಿ ಮನೆ ಹತ್ರ ಬಂದ್ವಿ. ನನಗೆ ಕಾಲು ಫುಲ್ಲು ಆಗ್ತಿಲ್ಲ ನಡೆಯೋಕ್ಕೆ. ಫುಲ್ ಅದು ಶೂ ಹಾಕ್ಕೊಂಡಿದ್ನಲ್ಲ, ಫುಲ್ ಒಳಗಡೆ ಎಲ್ಲ ಸ್ನೋ ಹೋಗ್ಬಿಟ್ಟು ಫ್ರೀಸ್ ಆಗಿಬಿಟ್ಟೈತೆ. ಕೈ ನೋಡಿ ಫುಲ್ಲು ರೆಡ್ಗೆ ಆಗ್ಬಿಟ್ಟೈತೆ ಗೈಸ್. ಅದು ನಾನೇ ಕೇಳಿದ್ದು ಸ್ನೋ ಬೇಕಂತ. ಫೈನಲಿ ಮನೆ ಹತ್ರ ಬಂದ್ವಿ. ನಮ್ಮ ಮನೆ ಹತ್ರ ಹೆಂಗೆ ಆಗೈತೆ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್ ನಮ್ಮ ಮನೆ ರೋಡು. ಇಲ್ಲೆಲ್ಲ ಕಾರು ಹೋಗಿ ಸೀವೇಜ್ ಆಗ್ಬಿಟ್ಟೈತೆ. ಅಲ್ಲಿ ಕಾರ್ ಬರ್ತೈತೆ ಗುದ್ಬಿಡ್ತಾನೆ ನೋಡಿ. ಈ ರೋಡ್ ಚೆನ್ನಾಗಿ ಕಾಣುತ್ತೆ. ಒಂದು ಸೆಕೆಂಡ್ ಗೈಸ್, ಒಂದು ಸೆಕೆಂಡ್. ಇಲ್ಲಿ ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ವಾ. ಬನ್ನಿ ಗೈಸ್ ಮನೆಗೆ ಹೋಗೋಣ. ಗೈಸ್ ನನ್ನ ಶೂಸ್ ನೋಡಿ ಕತೆ, ನನ್ನ ಕಾಲು ನೋಡಿ ಅಪ್ಪ. ಇಲ್ಲಿ ನೋಡಿ ಗೈಸ್ ಕಾಲು ಎಲ್ಲ ನೀರು ಕಟ್ಕೊಬಿಟ್ಟೈತೆ, ಆಗ್ತಿಲ್ಲ ನನಗೆ. ಗೈಸ್ ಫೈನಲಿ ನಾವು ಮನೆಗೆ ಬಂದ್ವಿ. ಎಲ್ಲ ತಗೊಂಡು ನನ್ನ ಕಾಲಂತೂ ಗತಿ ಕೇಳಲೇಬೇಡಿ, ಹೆಂಗೋ ಮುಗಿಸ್ಕೊಬಂದ್ವಿ. ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ನಮ್ಮ ಕಾಲೇಜ್ ಕಡೆಯಿಂದ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದರು. ಕಾಲೇಜ್ ಕಡೆಯಿಂದ ಅಂತ ಹೇಳೋಕ್ಕಾಗಲ್ಲ, ಅದು ಎಲ್ಲ ಸ್ಟೂಡೆಂಟ್ಸ್ ಸೇರಿ ಮಾಡಿದರು. ಸೊ ಅದಿದೆ ಇವಾಗ 6 o'clock ಫೆಸ್ಟು. ನಾನು ಕೃತಿ ಪಾರ್ಟಿಸಿಪೇಟ್ ಮಾಡ್ತಿಲ್ಲ, ನಮ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಮತ್ತು ಅದು ಹಾಲಿಡೇಸಲ್ಲಿ ಮಾಡೋಕ್ಕೆ ಪ್ಲ್ಯಾನ್ ಇದ್ದಿತ್ತು. ನಾವು ಹಾಲಿಡೇಸಲ್ಲಿ ನಮ್ಗೆ ಬೇರೆ ಪ್ಲ್ಯಾನ್ಸ್ ಇತ್ತು ಅಂದ್ಬಿಟ್ಟು ನಮಗೆ ಅದಕ್ಕೆ ನಾವು ಪೇನೂ ಮಾಡಿರಲಿಲ್ಲ, ಇಂಟ್ರೆಸ್ಟು ಇರಲಿಲ್ಲ. ಸೊ ನಮ್ಮ ಮನೇಲಿ ಎಲ್ಲರೂ ಹೋಗ್ತಿದ್ದಾರೆ, ನಾವಿಬ್ರು ಮಾತ್ರ ಹೋಗ್ತಿಲ್ಲ. ನಾವಂತೂ ಇವತ್ತು ಎಲ್ಲ ಕುಕ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಆ್ಯಂಡ್ ಎಲ್ಲ ಸ್ಟಾರ್ಟ್ ಮಾಡೋಣ ಇವಾಗ. ಅವ್ರನ್ನೆಲ್ಲ ರೆಡಿ ಮಾಡಿ, ಅಂದರೆ ಅವರೆಲ್ಲ ರೆಡಿ ಆಗ್ತಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡಿ ಅದಾದ್ಮೇಲೆ ಸ್ಟಾರ್ಟ್ ಮಾಡೋಣ. ಎಸ್ ನೋಡಿ ಗಾಯ್ಸ್ ನಮ್ಮ ಮನೆಯಿಂದ ಹೇಗಾಗ್ಬಿಟ್ಟಿದೆ, ಫುಲ್ ಸಖತ್ತು. ಕೆಳಗಡೆ ಫುಲ್ ಸ್ನೋ. ಹೋಗಿ ಹತ್ತಿ ಕುತ್ಕೊಳ್ಳಿ. ನೀವು ಮುಂದೆ ಹೋಗು. ಗೈಸ್ ಫುಲ್ ಸ್ನೋ ಆಗ್ತಿದೆ ಈ ಚಳಿಲಿ. ಹಿಂಗೆ ಹಾಕೊಂಡು ಉಳಿಸೀರೆ. ನಾನು ಟ್ರೆಡಿಷ್ನಲ್ ಔಟ್ಫಿಟ್ ತಂದಿದ್ರು, ನಾನು ಹೋಗ್ಬೋದಿತ್ತು. ಶಿಟ್ ಅಲ್ಲಾಡು. ಓಕೆ ಗಾಯ್ಸ್ ಗೆಟ್ ಇನ್. ಹಿಂಗೆ ಹೋಗಿ ನೀನು ಅಸಿಸ್ಟೆಂಟ್ ನೀನು. ಓಕೆ ಗಾಯ್, ಡೋರ್ ಹಾಕಿಲ್ಲ, ಡೋರ್ ಹಾಕಿಲ್ಲ. ಓಕೆ ಬಾಯ್ ಗೈಸ್. ಅವ್ರ ಭಾಷೆಯಲ್ಲಿ ಏನೋ ಜಗಳ ಆಡ್ತವ್ರೆ, ಮುಂದೆ ಹೋಗೋಕ್ಕೆ ಹಿಂದೆ ಹೋಗೋಕ್ಕೆ. ನಾವು ಒಳಗಡೆ ಬರ್ತೀವಿ. ಓಕೆ ಗಾಯ್ಸ್ ಬಾಯ್. ಕಪ್ಪೆ ಬಾಯ್ ಬಾಯ್. ಇಲ್ಲಿ ನೋಡಿ ಗೈಸ್ ಸ್ನೋಗೆ ನಂಬರ್ ಬೋರ್ಡೇ ಮುಚ್ಚಾಗೈತೆ. ಸತ್ತ ಹೆಂಗ್ ಹೋದ ನೋಡೋನು. ಗೈಸ್ ನಾವು ಬರೋದಕ್ಕೆ ಇವಾಗ ಸ್ನೋ ಸ್ವಲ್ಪ ಕಡಿಮೆ ಆಗೈತೆ. ಬಾಯ್ ಬಾಯ್. ಸೊ ಗೈಸ್ ಇವಾಗ ನಾವು ನಮ್ಮ ಫುಡ್ನ ಪ್ರಿಪೇರ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಣ. ಗೈಸ್ ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಮಾಡೋದಕ್ಕೆ. ಆ್ಯಂಡ್ ಪೊಟೆಟೋನು ಕೂಗ್ಸಕ್ಕೆ ಇಟ್ಟಿದ್ದೀವಿ, ಅದು ಇನ್ನೇನು ವಿಶಿಲ್ ಹೋದ್ಮೇಲೆ ಲೆಟ್ ಸ್ಟಾರ್ಟ್. ಸೊ ಇದು ಗುಲಾಬ್ ಜಾಮೂನ್, ಇದು ಬರ್ಗರ್ಗೆ, ಆ್ಯಂಡ್ ಇದು ಚೀಸ್ ಬರ್ಗರ್ಗೆ, ಇವೆಲ್ಲ ಬರ್ಗರ್ಗೆನೆ. ಆ್ಯಂಡ್ ಸಮೋಸಾಗೆ ಪೊಟೆಟೊ ಯೂಸ್ ಮಾಡಿ ಮಾಡೋದು. ಗೈಸ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ಹಿಡ್ಕೊಂಡು ಹೆಂಗೆ ಕಲಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ ಗೈಸ್. ನಾನಂತೂ ಯಾವತ್ತೂ ಮಾಡಲಿಲ್ಲ, ಇವಳು ನೋಡೋಳಂತ ಮಾಡಿಲ್ಲ. ಅದಕ್ಕೆ ಇವಾಗ ಯೂಟ್ಯೂಬ್ ನೋಡಿದ್ದೀನಿ ಮಾಡಿಲ್ಲ. ಕಳಿಸ್ತೀನಿ. ಓಕೆ ಗಾಯ್ಸ್ ಸಿಗುವೆ. ಮತ್ತು ಬರೀ ಬರ್ಗರ್ ರೆಸಿಪಿ ಮಾತ್ರ ನಾನು ತೋರಿಸ್ತೀನಿ ನಿಮಗೆ. ಸಮೋಸ ಮತ್ತು ಗುಲಾಬ್ ಜಾಮೂನ್ ಆಬ್ವಿಯಸ್ಲಿ ಮಾಡೋಕ್ಕೆ ಬರುತ್ತೆ. ಸೊ ಸಮೋಸ ರೆಸಿಪಿ ಬೇಕು ಅಂದರೆ ಕಮೆಂಟ್ ಹಾಕಿ. ನಾನು ಬರೀ ಇವಾಗ ಬರ್ಗರ್ ರೆಸಿಪಿ ಮಾತ್ರ ತೋರಿಸ್ತೀನಿ ಅಷ್ಟೇ. ಗೈಸ್ ಇಲ್ಲಿ ಪೊಟೆಟೋನ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ನಾರ್ಮಲ್ ಎಣ್ಣೆ ಸಾಸಿವೆ ಹಾಕಿ ಈ ಥರ ಒಗ್ಗರಣೆ ಮಾಡ್ಕೊತಿದ್ದೀವಿ. ನಾರ್ಮಲ್ ಉಪ್ಪು ಖಾರ ಏನೇನು ಹಾಕ್ತೀವಿ ಅದನ್ನು ಹಾಕಿ ಒಗ್ಗರಣೆ ಮಾಡ್ಕೊಬೇಕು. ಎಂತಕ್ಕೆ ಇದು ಅಂದರೆ ಇದು ಸಮೋಸಾಗೆ ಮತ್ತು ಬರ್ಗರ್ ಪ್ಯಾಟಿಗೆ. ಸೊ ಈ ಥರ ಮಾಡ್ಕೊಳ್ಳೋದು. ಆ್ಯಂಡ್ ಇದ್ರ ಜೊತೆ ಬಟಾಣಿ ಕೂಡ ಆ್ಯಡ್ ಮಾಡ್ತಿದ್ದೀವಿ ನಾವು. ಗೈಸ್ ನಾನು ಲೈಫಲ್ಲೇ ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ. ಇವಾಗೆಲ್ಲ ರೌಂಡ್ ಮಾಡಿ ಇಡ್ತಿದ್ದೀನಿ. ನೋಡೋಣ ಹೇಗೆ ಬರುತ್ತೆ. ಕಲಿಸ್ಕೊಟ್ಲು, ನಾನು ರೌಂಡ್ ಮಾಡಿ ಬೇಯಿಸ್ತಿದ್ದೀನಿ. ಇವಾಗ ಸಕ್ಕರೆ ಅದು ಪಾಕ ತೆಗಿಯೋಕೆ ಇಟ್ಟಿದ್ದೀನಿ. ದೆನ್ ಮಾಡೋದು, ತಿನ್ನೋದು ಅಷ್ಟೇ.
ಅಂದರೆ ನಾವು ಸಮೋಸ ಬರ್ಗರ್ ಮತ್ತು ಇದೆಲ್ಲ ಮಾಡ್ತಿದ್ದೀವಲ್ಲ ಗುಲಾಬ್ ಜಾಮೂನ್ ಮೂರೂ ಸ್ವಲ್ಪ ಮಾಡ್ತಿದ್ದೀವಿ, ಜಾಸ್ತಿ ಏನು ಮಾಡ್ತಿಲ್ಲ. ಯಾಕಂದ್ರೆ ಎಲ್ಲರೂ ತನ್ನ ಹೊಟ್ಟೆ ಇಡಿಸ್ಬೇಕಲ್ಲ, ಇಡ್ಸುತ್ತೆ. ಅಂದರೆ 2 ಬರ್ಗರ್, 2 ಸಮೋಸ, ಕೋಕು, ಗುಲಾಬ್ ಜಾಮೂನ್. ಇವತ್ತು ಚೀಟ್ ಡೇ. ಇಲ್ಲಿ ಕೃತಿ ಇದು ಮಾಡ್ತಿದ್ದಾಳೆ, ಪ್ಯಾಟಿಗೆ ಕಲಿಸ್ತಿದ್ದಾಳೆ ಗರಂ ಮಸಾಲ ಮತ್ತು ಏನು ಇದು ಚಿಲ್ಲಿ ಪೌಡರು, ಆಮೇಲೆ ಅರಿಶಿನ ಎಲ್ಲ ಹಾಕಿ ನಾರ್ಮಲ್ ಅರಿಶಿನ ಹಾಕಲ್ಲ, ಉಪ್ಪು ಎಲ್ಲ ಹಾಕಿ ಕಲಿಸ್ಕೊಡ್ತೀನಿ. ಸೊ ಗೈಸ್ ಏನಂದರೆ ಒಂದು ಬಟ್ಲಲ್ಲಿ ಕಾರ್ನ್ ಮತ್ತು ವಾಟರ್ನ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ಇದೇಂತಕ್ಕೆ ಅಂತ ನಾನು ಹೇಳ್ತೀನಿ. ಸೊ ಈಗ ಬ್ರೆಡ್ ಕ್ರಮ್ಸ್ ಕೂಡ ಇದೆ ನಮ್ಮ ಹತ್ರ. ಆ್ಯಂಡ್ ಇವಾಗ ಪ್ಯಾಟಿ ಮಾಡೋದಕ್ಕೂ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ನೆಗ್ಲೆಕ್ಟ್ ದಿಸ್ ಟು ಪ್ಲೀಸ್ ಆಯಿತಾ. ಸೊ ಇದೇನಂದರೆ ಪ್ಯಾಟಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಹಚ್ಬಿಟ್ಟು ಆಮೇಲೆ ಬ್ರೆಡ್ ಕ್ರಮ್ಸ್ ಜೊತೆ ಹಚ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡೋದು. ನಾನು ತೋರಿಸ್ತೀನಿ ಪ್ರೊಸೀಜರು. ನಮ್ಮ ಶೆಫ್ ರೆಡಿ ಮಾಡ್ತಿದ್ದಾರೆ. ಹಾಯ್ ಮಾಡಿ ನನ್ನ ವ್ಲಾಗಿಗೆ. ಸೊ ಗೈಸ್ ನಾವು ಇವಾಗ ಫ್ರೈ ಮಾಡೋದಕ್ಕೆ 2 to 4 ಸ್ಪೂನ್ಸ್ ಆಫ್ ಆಯಿಲ್ ಹಾಕಿ ಆ್ಯಂಡ್ ಅದಾದಮೇಲೆ ಇವಾಗ ಪ್ಯಾಟಿನ ಈ ಥರ ತಟ್ಕೊತಿದ್ದಾರೆ ಕೈಯಲ್ಲಿ, ವಡೆ ಥರ ತಟ್ಕೊಬೇಕು. ನಿಮ್ಗೆ ಎಷ್ಟು ತಿಕ್ಬೇಕು ಅಷ್ಟು ತಟ್ಕೊಂಡ್ರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಇವಾಗ ಅದಾದಮೇಲೆ ಅದನ್ನು ಅದು ಹೇಳಿದ್ನಲ್ವ ಕಾರ್ನ್ ಇದು ವಾಟರು ಅದ್ರ ಜೊತೆ ಈ ಥರ ಹಚ್ಕೊಬೇಕು. ಆ್ಯಂಡ್ ಹಚ್ಕೊಂಡು ಬ್ರೆಡ್ ಕ್ರಮ್ಸ್ ಜೊತೆ ಇವಾಗ ಪುನಃ ಮಿಕ್ಸ್ ಮಾಡ್ಕೊಬೇಕು ಅದನ್ನು. ಈ ಥರ ಫುಲ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಏನು ಮಾಡಬೇಕು, ಆವಾಗ ಕ್ರಂಚಿ ಬರುತ್ತೆ ಪ್ಯಾಟಿ ಅಂತ ಅಷ್ಟೆ. ಆಯಿತಾ, ಇದ್ರೊಳಗೆ ಹಾಕ್ತೀಯಾ? ಹಾಕೋದ್ರೊಳಗಡೆ ಎಣ್ಣೆ ಹಚ್ಚಿ ಗ್ಯಾಸ್ ಆನ್ ಮಾಡಿದ್ಯಾ? ಗೈಸ್ ಇವಾಗ ಇದು ಮಾಡ್ಕೊಳ್ಳೋದು, ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಇದನ್ನು. ಇದೇ ಥರ ನಾವು 4 ಎಷ್ಟು ಬೇಕು ನಿಮಗೆ ಅಷ್ಟು ಮಾಡ್ಕೊಳ್ಳೋದು. ಗೈಸ್ ನನ್ನ ಗುಲಾಬ್ ಜಾಮೂನ್ ಕೃತಿದು ಪ್ಯಾಟಿ ರೆಡಿ ಆಗ್ತಿದೆ. ಈ ಕಡೆ ನನ್ನ ಗುಲಾಬ್ ಜಾಮೂನ್ ರೆಡಿ ಆಗ್ತಿದೆ. ಗೈಸ್ ಸಮೋಸ ಮಾಡ್ತಿದ್ದೀನಿ ಈಗ ನಾನು. ಅದು ಶೇಪ್ ನೀಟಾಗಿ ಬರ್ತಿಲ್ಲ, ಅಂದರೆ ಬರುತ್ತೆ ನೀಟಾಗಿ ಮಾಡಿದ್ರೆ. ಟ್ರೈ ಮಾಡ್ತಿದ್ದೀನಿ ಅವಳಿಗೆ ಇದು ಹರಿಬರಿ ಅಲ್ಲಿ ನೀಟಾಗಿ ಮಾಡಿದ್ದೀನಿ. ಎಸ್. ಸೊ ಇದೊಂದಿದೆ. ಇದು ಸಡನ್ ಪ್ಲ್ಯಾನ್ ಪೊಟ್ಯಾಟೊ ಮಿಕ್ಕಿತ್ತು ಅಂತ ಹೇಳಿ. ಇವಾಗ ಸಮೋಸ ಮಾಡ್ತಿದ್ದೀನಿ ಗಾಯ್ಸ್. ಸಮೋಸ ಗಾಯ್ಸ್, ನನ್ನ ಸಮೋಸ ನೋಡಿ ಗಾಯ್ಸ್, ಸಮೋಸ. ಸೊ ಫೈನಲ್ ಸಮೋಸನೂ ಆಯಿತು. ಇನ್ನು ಬರ್ಗರ್ ನಡೀತಾ ಇದೆ, ತೋರಿಸ್ತೀನಿ ಗೈಸ್. ಇದು ಬರ್ಗರ್ ಬನ್ನು. ಇದು ಸಾಸು ಬರ್ಗರ್ ಸಾಸ್ ಇಲ್ಲ ಅಂತ ಸಾಸು ಮಯೋ ಸ್ವಲ್ಪ ಖಾರ ಹಾಕಬೇಕು. ಸೊ ಗೈಸ್ ಇದು ಬರ್ಗರ್ ಸಾಸ್ ಇಲ್ಲ ಅಂದ್ಬಿಟ್ಟು ಸಾಸು ಮಯೋ ಉಪ್ಪು ಮತ್ತು ಖಾರ ಹಾಕಿ ಮಿಕ್ಸ್ ಮಾಡಿರೋವಂಥದ್ದು. ಇದು ಪ್ಯಾಟಿ, ನಾನು ಹೇಳ್ದಂಗೆ 4 ಬನ್ಸ್ ಮಾಡ್ತಿರೋದ್ರಿಂದ ಪ್ಯಾಟಿ. ಮತ್ತು ಇದು ಆನಿಯನ್ಸು ಮತ್ತು ಟೊಮ್ಯಾಟೊ ಮತ್ತು ಚೀಸ್. ಇವಾಗ ಹೇಗೆ ಮಾಡೋದು ನೋಡೋಣ. ಸೊ ಗೈಸ್ ಅದನ್ನು ತಗೊಂಡು ಈ ಥರ ಬನ್ನಿಗೆ ಹಚ್ಚಬೇಕು. ಲೈಕ್ ಹಚ್ಚಲೇ ಟೇಸ್ಟ್ ಇರೋದು ಗೈಸ್, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಗೊತ್ತಾ ಆ ಥರ ಮಿಕ್ಸ್ ಮಾಡ್ಕೊಂಡಾಗ. ಅಂದರೆ ಇಲ್ಲ ನಂಗೆ ಬರ್ಗರ್ ಸಾಸ್ ಸಿಕ್ಕಿಲ್ಲ ಅಂದ್ಬಿಟ್ಟು ಅದನ್ನು ತಂದಿರೋದು. ಸೊ ಇವಾಗ ಎಲ್ಲ ಬನ್ನಿಗೂ ಆ ಥರ ಪ್ರಿಪೇರ್ ಮಾಡ್ಕೊಬೇಕು. ಇವಾಗ 2 ಬನ್ನಿಗೂ ಆ ಥರ ಹಚ್ಕೊಂಡು ಇವಾಗ ಚೀಸ್ ಹಾಕಬೇಕು ಅದ್ರ ಮೇಲೆ. ಚೀಸ್ ಗೈಸ್, ಅವತ್ತು ಪಿಜ್ಜಾಗೂ ಫುಲ್ಲು ಚೀಸು. ಇವತ್ತು ಫುಲ್ ಚೀಸ್ ಹಾಕ್ಕೊಂಡು ಆಮೇಲೆ ಆನಿಯನ್ಸ್. ಎಷ್ಟು ಆನಿಯನ್ಸ್ ಬೇಕು ಅಷ್ಟು ಆನಿಯನ್ಸ್. ನಿಮ್ಗೆ ಎಷ್ಟು ತಿನ್ಬೇಕನ್ಸುತ್ತೆ ಅಷ್ಟು ಹಾಕೊಳ್ಳಿ. ವೆರಿ ಹೆಲ್ತಿ ಪೀಪಲ್. ಮತ್ತು ಇವಾಗ ಇದಕ್ಕೆ ಟೊಮ್ಯಾಟೋಸ್. ಕಡಿಮೆ ಟೊಮೆಟೋಸ್ ಹಾಕ್ತೀವಿ, ಯಾಕಂದರೆ ಟೊಮೆಟೊ ಡಿಫಿಷಿಯನ್ಸಿ ಗೈಸ್, ಅದಕ್ಕೆ ಸ್ವಲ್ಪ ಕಡಿಮೆ ಟೊಮೆಟೊಸ್ ಹಾಕ್ತೀವಿ. ನಿಮ್ಗೆ ಬೇಕಾದ್ರೆ ಜಾಸ್ತಿ ಹಾಕೋಬೇಕು. ಮತ್ತು ಅದನ್ನು ರೌಂಡಿಗೆ ಕಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿರುತ್ತೆ. ಸ್ವಲ್ಪ ತಿನ್ನಾಗಿ ಕಟ್ ಮಾಡಿ ಕಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಚೀಸ್ ಅದ್ರ ಮೇಲೆ ಈ ಕಡೆ ಬನ್ನಿಗೆ, ಅಂದರೆ ಮೇಲ್ಗಡೆ ಟಾಪ್ ಬನ್ನಿಗೆ ಇನ್ನೊಂದು ಚೀಸ್ ಹಾಕ್ಕೊಂಡು ಆನಿಯನ್. ಇದಕ್ಕೂ ಆನಿಯನ್ ಚೆನ್ನಾಗಿ ಬಿಗ್ ಬರ್ಗರ್ ಮಾಡ್ತಿದ್ಯಾ? ಬರ್ಗರ್ ಕಿಂಗ್ ಹಾಕೊಂಡು ಎದ್ರಕೊಬಿಡ್ಬೇಕು. ನನ್ನ ರೆಸಿಪಿನ ಗೈಸ್ ಬಿಲೀವ್ ಮೀ, ನನ್ಗೆ ಅನಿಸ್ತಿದೆ ತುಂಬಾ ಚೆನ್ನಾಗಿರುತ್ತೆ ಅಂತ, ಯಾಕಂದರೆ ಕೃತಿ ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಇವಾಗ ಪ್ಯಾಟಿ ಹಾಕಿ ನೆಕ್ಸ್ಟ್ ತುಂಬ ದೊಡ್ಡ ಬರ್ಗರ್ ಆಯಿತು. ಇಲ್ಲಿ ಬರ್ಗರ್. ಓ ಮೈ ಗಾಡ್, ಇಷ್ಟು ದೊಡ್ಡ ಬರ್ಗರ್ ಕಿಂಗ್ ಅವರು ಕೂಡ ದೊಡ್ಡ ಬರ್ಗರ್ ನೋಡಿ ಗೈಸ್, ನೀವು ಮನೇಲೆ ಮಾಡ್ಕೊಳ್ಳಿ ಇಷ್ಟು ದೊಡ್ಡ ಬರ್ಗರ್. ಇಷ್ಟೇ ರೆಸಿಪಿ.
ಇನ್ನೇನು ರೆಸಿಪಿ ಇಲ್ಲ ಇತ್ತು ಐದೇ ಥರ ನಾವು ಇವಾಗ ಎಷ್ಟು ಬೇಕು ಅಷ್ಟು ಮಾಡ್ಕೊತೀವಿ. ವಾವ್, ಸೋ ಕ್ಯೂಟ್ ಇಟ್ಸ್ ಲುಕಿಂಗ್, ಸಖತ್ ಕಾಣ್ತೈತೆ. ಗೈಸ್ ಫೈನಲಿ ನಮ್ಮ ಬರ್ಗರ್ಸ್ ರೆಡಿ. ವಾವ್, ಜೈಂಟ್ ಬರ್ಗರ್, ಸೋ ಬ್ಯೂಟಿಫುಲ್. ಜೈಂಟ್ ಬರ್ಗರ್, ಜೈಂಟ್ ಜಾಮೂನ್, ಜೈಂಟ್ ಸಮೋಸಾಸ್ and giant people we both. and french fries and giant people. ಖುಷಿ ಆಗ್ತಿದೆ ನಂಗದು ಫುಡ್ ಮಾಡ್ಬಿಟ್ಟು. And one more giant girl. ಇವಾಗ ತಿನ್ನೋ ಸಮಯ ಎಲ್ಲ ಆಯ್ತಲ್ಲ. Yes. ಎಸ್ ಗೈಸ್, ನಮ್ಮ ಬರ್ಗರ್ ತೋರಿಸ್ತೀನಿ ರೀ. ಎತ್ತಕ್ಕಾಯ್ತಲ್ಲ ಬರ್ಗರ್, ಅಷ್ಟಪ್ಪ ಸೇಮ್ ಕಾಣ್ತಿಲ್ವಾ ಫೇಸ್ ಬರ್ಗರ್ ಎರಡೂ. ಎಲ್ಲ ಗೈಸ್ ಯಾವಾಗ ತಿಂತೀನೋ ಅನಿಸ್ತೈತೆ. ನಾವು ಜೊತೆಗೆ ಮ್ಯಾಕ್ಸ್ ಮೂವಿ ನೋಡ್ತಿದ್ದೀವಿ. ಸೊ ಗೈಸ್, ನಮ್ಮ ಇವತ್ತಿನ ಊಟ ಆಫ್ಟರ್ ಲಾಟ್ ಆಫ್ ಎಫರ್ಟ್ಸ್ ಆ್ಯಂಡ್ ಎಫರ್ಟ್ಸ್ ಗೋಸ್ ಟು ಶೆಫ್ ಕೃತಿ ಆ್ಯಂಡ್ ಮೌಲ್ಯ. ನೋಡಿ ಗೈಸ್, ಸಮೋಸ, ಗುಲಾಬ್ ಜಾಮೂನ್, ಕೋಕ್, ಬರ್ಗರ್, ಫ್ರೆಂಚ್ ಫ್ರೈಸ್, ಗುಲಾಬ್ ಜಾಮೂನ್, ಸಮೋಸ, ಕೋಕ್, ಬರ್ಗರ್, ಇಷ್ಟು ಇದೆಲ್ಲ ತಿಂತೀವಿ ಅನ್ನೋದೇ ನಂಗೆ ಡೌಟ್ ಈಗ. ಯಾ, ಲೆಟ್ಸ್ ಹ್ಯಾವ್ ಅವರ್ ಮೀಲ್. ಸೊ ಗೈಸ್, ಫೈನಲಿ ಎಲ್ಲ ಮಾಡಿ ಇವಾಗ ಬೆಡ್ ಮೇಲೆ ಅರೇಂಜ್ ಮಾಡ್ಕೊಂಡು ಕೂತಿದ್ದೀವಿ. ಆ್ಯಂಡ್ ಏನಂದರೆ ವ್ಯಾಲೆಂಟೈನ್ಸ್ ಡೇ ಇವತ್ತು. ಆ್ಯಂಡ್ ಎಲ್ಲರೂ ಚೇಸ್ ದೆ ಯುವರ್ ಲವ್ ಅಂತಾರೆ. ನನ್ನ ಲವ್ ಬಂದು ಫುಡ್ಡು, ಅದಕ್ಕೆ ನಾವಿಬ್ಬರು ಫುಲ್ ಫುಡ್ನೇ ಪ್ರಿಪೇರ್ ಮಾಡ್ಕೊಂಡು ತಿಂತಿದ್ದೀವಿ. ವಾಟ್ ಎವರ್ ಇಟ್ ಈಸ್, ಅದೇ ನಾನು ಕೃತಿ ತಿನ್ನೋದೇ ಕೆಲಸ. ಸೊ ನೀವು ಅಷ್ಟೇ ಫುಡ್ನ ಚೇಸ್ ಮಾಡಿ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಸೊ ಗೈಸ್, ಇವಾಗ ನಾನು ಫಸ್ಟು ಗುಲಾಬ್ ಜಾಮೂನ್ ಟ್ರೈ ಮಾಡ್ತಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಹೇಗಿದೆ ನೀನೊಬ್ಳೆ ನಾವಿಬ್ರು. ಸೊ ಇದನ್ನ ಸಿರಪ್ ಜೊತೆ ಹಿಂಗೆ ಹಚ್ಕೊಂಡು ಹಿಂಗೆ ತಿನ್ಬೇಕು. ಜಾಮೂನ್ ತಿನ್ನೋರು ಹಿಂಗೆ ತಿನ್ನಲ್ಲ. ರಿಯಾಕ್ಷನ್ ಕೊಡ್ಬೇಡ, ನೀನು ತಿನ್ಬೇಕಂತ. ಸಕ್ಕತ್ತಿದೆ ಗೈಸ್, ಸೀರಿಯಸ್ಲಿ ಸಕ್ಕತ್ತಿದೆ. ಫಸ್ಟ್ ಟೈಮ್ ನಾವು ನೆಕ್ಸ್ಟ್ ಬರ್ಗರ್ ಹೆಂಗಿದೆ ಅಂತ ಹೇಳ್ತೀನಿ ಆಯ್ತಾ. ಓಕೆ ಗೈಸ್, ಕೃತಿ ಹೇಳ್ತಾವಳೆ ಜಾಮೂನ್ ತಿನ್ಕೊಂಡು ಹೇಗಿದೆ, ಸ್ವೀಟ್ ಸಾಕಾ? ಪರ್ಫೆಕ್ಟ್ ಗೈಸ್, ಅಳ್ತಾವಳೆ ಹಂಗೆ ಗೈಸ್. ಜಾಸ್ತಿ ಸ್ವೀಟ್ ಲವರ್ ಅಂದರೆ ಲವರ್ ಇವಳು, ಸೃಷ್ಟಿ, ವೇದ ಎಲ್ಲರೂ. ಯಾ. ಸೊ ಗೈಸ್, ಇವಾಗ ನಾನು ಬರ್ಗರ್ ತಿಂತಿದ್ದೀನಿ, ನೋಡೋಣ ಹೇಗಿದೆ ಅಂತ. ನಿಜ ನಂಗೆ ಸ್ವರ್ಗ ಸಿಗ್ತೈತೆ ಯಪ್ಪ. ಸಖತ್ ಟೇಸ್ಟಿ ಆಗಿದೆ ಗೈಸ್, ನಂಗೆ ತುಂಬಾ ಇಷ್ಟ ಆಯ್ತು. ಅವತ್ತು ರಾತ್ರಿ ಮಾಡಿದ್ದೆ ಇಷ್ಟ ಆಯ್ತಾ? ಇವತ್ತು ನಾನು ಮಲಗಿದ್ದೀನಿ ಆಯ್ತಾ, ಬಂದ್ಬಿಟ್ಟು ಸಡನ್ ತಿನ್ನು ಅಂತ ತಿನ್ಸ್ಬಿಟ್ಲು. ನಾನು ಕನ್ಸಲ್ಲೇ ತಿಂತಿದ್ದೀನಿ ಅಂತ ಅನ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಟೇಸ್ಟ್ ಅಂತೂ ನೈಟೆಲ್ಲ ಕನ್ಸಲ್ಲೆಲ್ಲ ಟೇಸ್ಟ್ ಪಟ್ಟಿದ್ದೀನಿ. ಅದು ಸೀರಿಯಸ್ಲಿ ಕೃತಿ, ಐ ಲವ್ ಯು ಸೋ ಮಚ್. ಓಕೆ ಗೈಸ್, ವ್ಯಾಲೆಂಟೈನ್ ಓಕೆ, ಸಕ್ಕತ್ತಿದೆ. ರಾಂಗ್ ಡೇ ಅಲ್ಲಿ ಹೇಳ್ತಾ ಇದ್ದೆ ಐ ಲವ್ ಯು ಅಂತ. ಯು ಮಸ್ಟ್ ಟ್ರೈ ಇಟ್. ರಾಂಗ್ ಡೇ ಅಲ್ಲಿ ಹೇಳ್ತಾ ಇದ್ದೆ ಐ ಲವ್ ಯು ಅಂತ. ಫ್ರೆಂಡಿಗೆ ಯಾವತ್ತು ಹೇಳಿದ್ರು ಒನ್ ಬರ್ಗರ್ ಈಟಿಂಗ್ ಅನದರ್ ಬರ್ಗರ್. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಆ್ಯಂಡ್ ನೀವಿನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾ, ಸ್ಟೇ ಟ್ಯೂನ್. ಬಾಯ್ ಬಾಯ್.